ಮಿಥಿಲಾಂಚಲಲ್ಲೂ ಕೂಡ ಈ ಬಾರಿ ಬಿಜೆಪಿ ಗೇನ್ ಮಾಡ್ಕೊಳ್ಳುತ್ತೆ. ಅಲ್ಲಿ ಕಳೆದ ಬಾರಿ ಅವರಿಗೆ ಮೈನಸ್ ಆಗಿತ್ತು ಅನ್ನುವಂಥ ಕ್ಯಾಲ್ಕುಲೇಷನ್ ಇತ್ತು. ಬಟ್ ಎಷ್ಟರ ಮಟ್ಟಿಗೆ ಅನ್ನುವಂಥದ್ದನ್ನ ನೋಡಬೇಕು. ಅದರ ಜೊತೆಗೆ ಪಾಟ್ಲಿಪುತ್ರ, ನಾವು ಸಾಮಾನ್ಯವಾಗಿ ನೀವು ಮಗಧ್ ಬಗ್ಗೆ ಕೇಳಿರ್ತೀರಲ್ವಾ, ಅಶೋಕ ಚಕ್ರವರ್ತಿಯ ಸಂದರ್ಭದಲ್ಲಿ ಬಂದಂಥ ಮಗಧ್ ಅಲ್ವಾ, ಆ ಕ್ಷೇತ್ರದಲ್ಲಿ ಅಲ್ಲೊಂದು 60 ಸೀಟ್ಗಳನ್ನಿರುವಂಥ ಪ್ರದೇಶ. ಸೊ ಅಲ್ಲಿ ಈ ಬಾರಿ ಏನು ಗೇನ್ ಆಗುತ್ತೆ, ಬಿಜೆಪಿ NDAಗೆ ಅಲ್ಲೂ ಕೂಡ ಗೇನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, NDAಯಲ್ಲಿ ಯಾವುದೇ ಫ್ರೆಂಡ್ಲಿ ಮ್ಯಾಚ್ ಇಲ್ಲ. ನಾವೆಲ್ಲ ಫ್ರೆಂಡ್ಸು, ನಾವೆಲ್ಲ ಸೇರ್ಕೊಂಡೇ ಆಟ ಆಡೋಣ ಅಂತ ಹೇಳ್ಬಿಟ್ಟು ಆಟ ಆಡ್ತಿದ್ದಾರೆ. ಹಾಗಾಗಿನೇ ಈ ನಂಬರ್ಸ್ಗಳು NDAಯಲ್ಲಿ ಕಾಣಿಸ್ತಾ ಇದೆ. ಬಟ್ ಮಹಾಗಠಬಂಧನಲ್ಲಿ ಹಂಗಲ್ಲ. ನಾನೇ ಆಡೋದು, ನಾನೇ ಫಸ್ಟ್ ಹೋಗ್ತೀನಿ, ನೀನು ಆಮೇಲೆ ಬಾ, ನನ್ನ ಪರ್ಫಾರ್ಮೆನ್ಸ್ ನಾನು ತೋರಿಸ್ಬೇಕು, ಈ ಥರ ಮಾಡ್ಕೊಂಡು ಹೋಗಿರೋ ಪರಿಣಾಮವಾಗಿ ಅವ್ರಿಗೆ ಆ ರೀತಿ ಆಗಿದೆ. ನನ್ನ ಪ್ರಕಾರ ಕಾಂಗ್ರೆಸ್ಸಿಗೆ ಅಷ್ಟು ಸೀಟ್ಗಳನ್ನು ಕೊಡದೇನೆ ತೇಜಸ್ವಿ ಯಾದವ್ ಏನಾದರೂ ಇನ್ನೊಂದಿಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಿದ್ದೇ ಆಗಿದ್ದಿದ್ರೆ ಡೆಫಿನೆಟ್ಲಿ ಐ ಥಿಂಕ್ ದೇ ವಿಲ್ ಗೋ ಬಿಯಾಂಡ್ ಮಾರ್ಜಿನ್, ಮ್ಯಾಜಿಕ್ ನಂಬರ್ ಏನಿದೆ ಹೋಗ್ತಾ ಇದ್ರು ಅಂತ ಕಾಣಿಸುತ್ತೆ. ಕಾರಣ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಮಹಾಗಠಬಂಧನ್ ನಾಟ್ ಬ್ಯಾಡ್, 86 ಕ್ಷೇತ್ರಗಳಲ್ಲಿ ನಿಮಗೆ ಅದರಲ್ಲಿ ತೆಗೆದುಕೊಳ್ತಾ ಇರುವಂಥದ್ದು RJD ಇದೆಯಲ್ಲ, 58 ಕ್ಷೇತ್ರಗಳಲ್ಲಿ ಅವರು ಈಗ ದಾಪುಗಾಲನ್ನು ಹಾಕ್ತಾ ಇದ್ದಾರೆ, 58 ಕ್ಷೇತ್ರಗಳಲ್ಲಿ. ಸೊ ಹಾಗಾಗಿ ಇನ್ನೊಂದಿಷ್ಟು ಕ್ಷೇತ್ರಗಳಲ್ಲಿ ಅವರೇ ಸ್ಪರ್ಧೆ ಮಾಡಿದ್ದಿದ್ರೆ ಆಗಬಹುದಾಗಿತ್ತೇನೋ ಕಾಂಗ್ರೆಸ್ಸಿಗೆ. ಬಟ್ ಕಾಂಗ್ರೆಸ್ ಏನು ಮಾಡುತ್ತೆ, ಬಾಬಾ ನಾನು ಮುಳುಗ್ತಾ ಇದ್ದೀನಿ, ನಿನ್ನನ್ನು ಕರ್ಕೊಂಡೇ ಮುಳುಗಿಸ್ತೀನಿ ಅಂತ ಹಲವು ರಾಜ್ಯಗಳಲ್ಲಿ ಕೇಳಿ ಬರ್ತಾ ಇರುವಂಥ ಮಾತು. ಆಮೇಲೆ ಏನು ಬರೀ ಕಾಂಗ್ರೆಸ್ಸಿಗೆ ಹಿಂಗೆ ಬೈತಾನೆ ಅಂತ ಅನ್ನಕ್ಕೆ ಹೋಗ್ಬಿಡಿ. ಹಲವು ಕಡೆಗಳಲ್ಲಿ ವಿಶ್ಲೇಷಣೆಯನ್ನು ಹೇಳ್ತಾ ಇದ್ದೀನಿ ನಿಮಗೆ, ಕೇಳಿ ಬರ್ತಾ ಇರುವಂಥದ್ದು. ಕಾಂಗ್ರೆಸ್ ಹೋಗ್ತಾ ಹೋಗ್ತಾ ತನ್ನ ಜೊತೆಗೆ ಪ್ರಾದೇಶಿಕ ಪಕ್ಷಗಳನ್ನು ಎಳ್ಕೊಂಡು ಮುಳುಗಿಸ್ಬಿಡ್ತಾರೆ. ಕೇಳಿ, ಕರ್ನಾಟಕದಲ್ಲಿ ಬೇಕಿದ್ರೆ JDSನವ್ರು ಹೇಳ್ತಾರೆ, ಅವರು ಇವ್ರು ನಮ್ಮನ್ನು ಬಿಟ್ಟಿದ್ದಿದ್ರೆ ಮುಳುಗಿಸ್ಬಿಡ್ತಾ ಇದ್ರು ಸಾರ್ ಅಂತ JDSನವ್ರು ಹೇಳ್ತಾರೆ ಕರ್ನಾಟಕದಲ್ಲಿ. ಹಾಗೆ ಬೇಕಿದ್ರೆ ಈಗ ಕೇಳಿ RJDಗೆ ಹೋಗಿ ಬಿಹಾರದಲ್ಲಿ, ಇವ್ರು ನಂಬಿಟ್ಟು ನಾವು ಹಾಳಾಗ್ಬಿಟ್ವಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಟೈಮಿಗೆ ಇದೇ ಮಹಾಗಠಬಂಧನ್ ಇರುತ್ತಾ ಗೊತ್ತಿಲ್ಲ, ಈಗಲೇ ಹೇಳೋದು ಕಷ್ಟ ಆಗುತ್ತೆ. ಬಟ್ ಈಗ ಸದ್ಯಕ್ಕೆ ಕಾಂಗ್ರೆಸ್ಸನ್ನು ನಂಬಿಕೊಂಡು ಹೋಗುವಂಥ ಪರಿಸ್ಥಿತಿಯಲ್ಲಿ ಪ್ರಾದೇಶಿಕ ಪಕ್ಷಗಳು ಒಂದು ಹೆಜ್ಜೆ ಹಿಂದೆ ಇಟ್ಬಿಡ್ತಾರಾ ಅನ್ನುವಂಥದ್ದು ನನಗೊಂದು ಸಣ್ಣ ಅನುಮಾನ ಕಾಡಕ್ಕೆ ಶುರು ಆಗ್ಬಿಟ್ಟಿದೆ. ಕಾರಣ ಹಲವು ರಾಜ್ಯಗಳಲ್ಲಿ ಆಗಿರುವಂತಹ ಬೆಳವಣಿಗೆಯಿಂದಾಗಿ. ಟೋಟಲ್ ಆಗಿ ಈಗ 152 ಸೆಂಚುರಿ ಬಾರಿಸಿದ ಮೇಲಂತೂ NDA ಅವರು ಹೋಗ್ತಾ ಇದ್ದಾರೆ 6-4 ಹೊಡಿತಾ ಇದ್ದಾರಪ್ಪ. ಹಂಗೆ 152 ಏನು 200 ಹೊಡಿತಾರೆ. ಡಬಲ್ ಸೆಂಚುರಿ ಏನಾದರೂ ಆಗುತ್ತಾ ಮಮತಾ? ನನಗೇನೋ ಡೌಟ್ ಅಲ್ವಾ? ಸೊ ಹತ್ತತ್ರ ಏನಾದರೂ ಹೋಗ್ಬೋದಾ ಅಂತ, ನಾಟ್ ಔಟ್ ಏನಾದರೂ ಇರ್ತಾರಾ ಅಂತ. 160 ಈಗ ಎಕ್ಸಿಟ್ ಪೋಲ್ ಹೇಳೋ ಪ್ರಕಾರ 160 ನಾಟ್ ಔಟ್, 170 ನಾಟ್ ಔಟ್. ಹಂಗೆ ಬಂದರೆ ಭಾರತದ ಇತಿಹಾಸದಲ್ಲೇ 20 ವರ್ಷ ರೂಲಿಂಗಲ್ಲಿ ಇದ್ದು ಅಂಥದ್ದೊಂದು ನಂಬರ್ ತೊಗೊಂಡ್ರೆ ಅದೊಂದು ದೊಡ್ಡ ರೆಕಾರ್ಡ್. 100% ನೋ ಡೌಟ್ ಅದರಲ್ಲಿ. ಯಾಕೆ ಅಂತಂದರೆ ಜನರ ವಿಶ್ವಾಸವನ್ನು ಅಷ್ಟೊಂದು ಗಟ್ಟಿಯಾಗಿ ಉಳಿಸ್ಕೊಳ್ಳೋದ್ರು. ಅದರಲ್ಲೂ ಕೂಡ ಏನು ಅಂತಂದರೆ ಕರ್ನಾಟಕದಲ್ಲಿ ನಿಮಗೆ JDS ವಿಚಾರದಲ್ಲಿ ಇದ್ರೆ ಬಿಡಿ ಸರ್, ಅವ್ರನ್ನ ಒಂದು ಕೇಳಿದ್ರೆ ಒಂದ್ಸಲ ಕಾಂಗ್ರೆಸ್ ಜೊತೆಗೆ ಹೋಗ್ತಾರೆ, ಒಂದ್ಸಲ BJP ಜೊತೆಗೆ ಹೋಗ್ತಾರೆ, ಅವ್ರನ್ನ ಹೆಂಗ್ರಿ ನಂಬೋದು ಅಂತ ಜನ ಇಲ್ಲಿ ಮಾತಾಡೋದನ್ನು ಕೇಳಿಸ್ಕೊಳ್ತೀರಾ. ಬಟ್ ಅಲ್ಲಿ ಹಂಗಲ್ಲ. ನಿತೀಶ್ ಕುಮಾರ್ ಆ ಕಡೆಗೆ RJD ಜೊತೆಗೂ ಹೋಗಿದ್ದಾರೆ, BJP ಜೊತೆಗೂ ಬಂದಿದ್ದಾರೆ. ಹಂಗೆ ಹೋದ್ರೂ ನಿತೀಶ್ ಅವ್ರನ್ನ ಜನ ಮೆಚ್ಚುತ್ತಾರೆ ಅಲ್ಲಿ. ಯಾಕೆ ಅನ್ನೋದನ್ನ ಹೇಳ್ತೀನಿ. ಆ ವ್ಯಕ್ತಿಯ ಬಗ್ಗೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನಿಮಗೆ ಕೇಳಿ ಬರೋದಿಲ್ಲ. ಆ ವ್ಯಕ್ತಿಯ ಬಗ್ಗೆ ಒಂದೇ ಒಂದು ಕುಟುಂಬ ರಾಜಕೀಯದ ಬಗ್ಗೆ ಕೇಳಿ ಬರೋದಿಲ್ಲ. ಹಾಗಾಗಿ ಜನ ಅವನು ಏನ್ರಿ ಮಾಡ್ಕೊಂಡಿದ್ದಾನೆ, ಪಾಪ ಅವ್ನ ಕುಟುಂಬಕ್ಕೆ ಏನಾದರೂ ಮಾಡ್ಕೊಂಡಿದ್ದಾನೇನ್ರಿ, ಅವ್ರ ಮಕ್ಕಳನ್ನೇನಾದ್ರೂ ರಾಜಕೀಯಕ್ಕೆ ತಂದಿದ್ದಾರೇನ್ರಿ, ಏನೂ ಇಲ್ಲ, ನಮಗೋಸ್ಕರ ಮಾಡ್ತಾ ಇದ್ದಾರೆ ನಿತೀಶ್ ಅನ್ನುವಂಥ ಮಾತೇ ಬಹು ದೊಡ್ಡದಾಗಿ ಬಿಹಾರದಲ್ಲಿ ಕೇಳಿ ಬರೋದು. ಹಾಗಾಗಿ ನಿತೀಶ್ ವಿಚಾರದಲ್ಲಿರುವಂತಹ ವಿಶ್ವಾಸ ಜನರಲ್ಲೇನಿದೆ ಆ ಅಚಲವಾಗಿ ನಿಮಗೆ ವೋಟ್ನಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಆಮೇಲೆ BJP ಮತ್ತು JDU ನೋಡಿ ಒಳ್ಳೆ ಕಾಂಪಿಟೇಷನ್ಗೆ ಬಿದ್ದಂಗಿದ್ದಾರೆ, ಒಳ್ಳೆ ಮಜಾ ಬರ್ತಾ ಇದೆ. ಅದರಲ್ಲಿ 101ರಲ್ಲಿ ಇಬ್ರು 101 ಸ್ಪರ್ಧೆ ಮಾಡಿದ್ರೆ ನಾನು ಮುಂದೆ ಹೋಗ್ತೀನಿ ಅನ್ನೋ ರೀತಿಯಲ್ಲಿ 68, 63 ಅಲ್ಲಿಗೆ ಬಂದು ಕೂತಿದ್ದಾರೆ ಅವರು. ಸೊ ಈಗ 2020ರಲ್ಲಿ 63 ಕ್ಷೇತ್ರಗಳಲ್ಲಿ BJP ಗೆದ್ದಿತ್ತು. ಸದ್ಯದ ಟ್ರೆಂಡ್ ಪ್ರಕಾರ 70 ಕ್ಷೇತ್ರಗಳಲ್ಲಿ BJP ಮುನ್ನಡೆಯನ್ನ ಕಾಯ್ಕೊಳ್ತಾ ಇದೆ. ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನವನ್ನ ಗಳಿಸುತ್ತಾ BJP ಅಂತ ಹೇಳಿ 2020ರಲ್ಲಿ 63 ಕ್ಷೇತ್ರಗಳಲ್ಲಿ BJP ಗೆದ್ದಿತ್ತು. ಈ ಬಾರಿ 68, 70ರಲ್ಲಿ ಈಗ ಮುನ್ನಡೆಯನ್ನ ಕಾಯ್ಕೊಳ್ತಾ ಇದೆ. ಇದು ಮುನ್ನಡೆ, ಇನ್ನು ರಿಸಲ್ಟ್ ಬಂದಿಲ್ಲ. ವೇರಿಯೇಷನ್ ಆಗಬಹುದು. ಕಾರಣ 100-200 ಕ್ಷೇತ್ರಗಳಲ್ಲಿ ತುಂಬಾ ಟಫ್ ಫೈಟ್ ಆಗುವಂತ ಕ್ಷೇತ್ರಗಳಲ್ಲಿ 100-200ರಲ್ಲಿ ವ್ಯತ್ಯಾಸಗಳು ಆಗುವಂತ ಸಾಧ್ಯತೆ ಇರುತ್ತೆ. ಅದೊಂದು ಟೆಕ್ನಿಕಲ್ ಪ್ರಾಬ್ಲಮ್. 74 ಕ್ಷೇತ್ರದಲ್ಲಿ BJP ಗೆಲ್ತು ಕಳೆದ ಬಾರಿ. ಓಕೆ ಸಿಂಗಲ್ ಲಾರ್ಜೆಸ್ಟ್ ಅಂತ 74. JDUದು 40 ನಂಬರ್ಸ್ ಇದ್ದಿದ್ದು. 4 ರಿಸಲ್ಟ್ ಬಂದು ಸ್ವಲ್ಪ ಸ್ಲೋ ಆಗಿ ತೋರಿಸ್ತು. 4 ಕ್ಷೇತ್ರಗಳನ್ನು ಸೇರಿಸಿದಾಗ 40. ಟೋಟಲ್ ಆಗಿ ಅವರದ್ದು 73 + 40 2020ರ ರಿಸಲ್ಟ್ ಅದು. ಈ ಸಲ ಆ ನಂಬರ್ಸ್ ಇನ್ನೂ ಗೈನ್ ಆಗುತ್ತೆ ಅನ್ನೋದ್ರ
ನಿರೀಕ್ಷೆ ನಮಗೆ ಸಿಗ್ತಾ ಇದೆ. ನಾವು ಆಗ್ಲೇ ಹೇಳ್ತಾ ಇದ್ವಿ ನಿಮಗೆ, ನಿತೀಶ್ ನಾಯಕತ್ವವನ್ನ ಯಾಕೆ ಜನ ಒಪ್ಕೊಂಡ್ರು ಅನ್ನೋದನ್ನ ಅರುಣ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ, ಹಿಂದೆ ಮುಖ್ಯಮಂತ್ರಿ ಆಗಿದ್ದವರು ಅಂದ್ರೆ ನಿತೀಶ್ ಕುಮಾರ್ ಅವರಿಗಿಂತ ಮುಂಚೆ ಮುಖ್ಯಮಂತ್ರಿ ಆಗಿದ್ದವರ ಮಗಳ ಮದುವೆ ಟೈಮ್ನಲ್ಲಿ ಇಡೀ ದೇಶ ನೋಡಿತ್ತು ಏನಾಗಿತ್ತು ಅಂತ. ಏನಾಗಿತ್ತಂದ್ರೆ ಒಂದು ಶೋರೂಮಿಗೆ ನುಗ್ತಾರೆ ಈ RJD ಕಾರ್ಯಕರ್ತರು. ಶೋರೂಮ್ನಲ್ಲಿ ಹೊಸ ಗಾಡಿಗಳು ಯಾವ್ದಾವ್ದು ಇರುತ್ತೆ ಎಲ್ಲ ಲೂಟಿ ಮಾಡಿಕೊಂಡು ಮಗಳ ಮದುವೆಗೆ ನಾವೆಲ್ಲ ಇದೇ ಗಾಡಿನಲ್ಲಿ ಹೋಗೋದು ಅಂತ ಹೋಗಿ 15 ದಿನ ಓಡಾಡಿ ವಾಪಸ್ ಶೋರೂಮ್ಗೆ ಆ ಗಾಡಿಗಳನ್ನು ಕೊಟ್ಟು ತಗೋ ಈಗ ನೀನು ಮಾರು ಅಂತ ಕೊಡ್ತಾರೆ. ಅಂಥ ಜಂಗಲ್ ರಾಜ್ಯವನ್ನು ನೋಡಿದ ರಾಜ್ಯ ಬಿಹಾರ. ಹೀಗಾಗಿ ಬಿಹಾರದಲ್ಲಿರುವಂತಹ ಜನರಿಗೆ ಇನ್ನೂ ಭಯ ಇದೆ. ಅಕಸ್ಮಾತ್ RJD ಕೊಟ್ಟರೆ ಅಧಿಕಾರ, ಅಂಥ ಶೋರೂಮ್ಗಳ ಲೂಟಿ, ಅಂಥ ಮನೆಗಳ ಲೂಟಿ ಎಷ್ಟು ನೋಡ್ಬೇಕಾಗಿ ಬರುತ್ತೋ ಅಂತ. ಸೊ ನಂಬಿಕೆನ ಇನ್ನೊಂದು ಸ್ವಲ್ಪ ಸಂಪಾದನೆ ಮಾಡಬೇಕಿತ್ತು ಅಂತ ಕಾಣಿಸುತ್ತೆ ತೇಜಸ್ವಿ ಯಾದವ್. ಬಟ್ ನಿತೀಶ್ ಕುಮಾರ್ ಒಂದು ಕ್ರೆಡಿಬಿಲಿಟಿನ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಅವ್ರ ಪಾರ್ಟಿ ಸ್ವಿಚಸ್ ಬಗ್ಗೆ ಕೂಡ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಒಂದು ಅಡಿಷ್ನಲ್ ಪಾಯಿಂಟ್ ಏನಂದರೆ, ಅಲ್ಲಿನ ಜನನೇ ವಾದ ಮಾಡ್ತಾರೆ, ಹೌದು ಪಾರ್ಟಿ ನಮ್ಮ ಅನುಕೂಲಕ್ಕೆ ಸ್ವಿಚ್ ಮಾಡ್ತಾರೆ, ಏನೀಗ ಅವ್ರ ಪಾರ್ಟಿ ಸ್ವಿಚ್ ಮಾಡೋದ್ರಿಂದ ನಮಗೇನಾದರೂ ಲಾಸ್ ಮಾಡಿದ್ರಾ ಇಲ್ವಲ್ಲ ಅಂತ ಮಾತಾಡ್ತಾರೆ. ಸೊ ಇದು ಸದ್ಯದ ಟ್ರೆಂಡ್ ಪ್ರಕಾರ JDU 63 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಲಾಸ್ಟ್ ಟೈಮ್ ಎಲ್ಲ 40 ಕ್ಷೇತ್ರ ಗೆದ್ದವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ತೀರೇನ್ರಿ ಅಂತ ಈ ರಾಹುಲ್ ಗಾಂಧಿ ಎಲ್ಲ ಕಿಚ್ಚಾಯಿಸಿದ್ರು. ಯಾವಾಗ ಅವ್ರನ್ನ ಬಿಟ್ಟು ಬಂದರು ಇಲ್ಲಿಗೆ ಅಂತ ಹೇಳಿ ಸಿಟ್ಟಿಗೆ ಕೇಳಿದ್ರು ಅವ್ರದ್ದು. ಅದೊಂದು ಸ್ಟೇಟ್ಮೆಂಟ್ ಭಾಳ ವೈರಲ್ ಆಗಿತ್ತು. ಅದಾದಮೇಲೆ ನಮ್ಮ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ಅಂತ ಮತ್ತೆ ಕರೆದಿದ್ರು. ಸೊ ಕಳೆದ ಎಲೆಕ್ಷನಲ್ಲಿ ಗೆದ್ದಿದ್ದ ಕ್ಷೇತ್ರವನ್ನು RJD ಉಳಿಸ್ಕೊಳ್ಳುತ್ತಾ ಅಂತ. ಕಳೆದ ಬಾರಿ ನಾವು ನೋಡಿದ್ವಿ 130 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿದ್ರು. ಅವರು 130 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿದ್ರು. ಆಲ್ಮೋಸ್ಟ್ 68 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದ್ರು. ಆಮೇಲೆ ಬೈಪೋಲ್ ಆಯಿತು. ಟೋಟಲ್ ಆಗಿ 75 ಕ್ಷೇತ್ರಗಳನ್ನು ಉಳಿಸ್ಕೊಂಡಿತ್ತು RJD. ಉಪಚುನಾವಣೆ ಆಯಿತು, ಅಲ್ಲಿ 6 ಕ್ಷೇತ್ರಗಳನ್ನು ಗೆದ್ದು ಬೀಗಿತ್ತು. ಸೊ ಈ ಬಾರಿ ಆರಂಭಿಕ ಟ್ರೆಂಡ್ನಲ್ಲಿ 57 ಕ್ಷೇತ್ರಗಳಲ್ಲಿ RJD ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕಳೆದ ಎಲೆಕ್ಷನ್ನಲ್ಲಿ ಗೆದ್ದಿದ್ದ ಕ್ಷೇತ್ರದ ಜೊತೆಗೆ ಈ ಸಲ ಇನ್ನೊಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಬೆಟರ್ ಮಾಡಿದ್ರೆ ಉಳಿವಿನ ಪ್ರಶ್ನೆ ಅಂತ ಹೇಳಬಹುದು. ಬಟ್ 10 ಗಂಟೆ ತನಕ ಒಂದು ರಿಸಲ್ಟ್ ಇದ್ದು 10 ಗಂಟೆ 15 ನಿಮಿಷಕ್ಕೆ ರಿಸಲ್ಟ್ ಚೇಂಜ್ ಆಗಿದ್ದನ್ನ ನಾವು ಹರಿಯಾಣ ಚುನಾವಣೆಯಲ್ಲಿ ನೋಡಿದ್ವಿ. ಎಲ್ಲ ಲಡ್ಡು ಎಲ್ಲ ಹಂಚಿ ಕಾಂಗ್ರೆಸ್ನವರು ಆಮೇಲೆ ಅಲ್ಲಿಂದ ಕಾಲ್ ಕಿತ್ತಿದ್ದನ್ನು ನೋಡಿದ್ವಿ. ಅಲ್ಲ, ಅದಕ್ಕೂ ಕೂಡ ಅಲಿಗೇಷನ್ ಮಾಡಿದ್ರಲ್ಲ, ನಾವೇ ಗೆಲ್ಲೋದಿತ್ತು ಇವ್ರೇನೋ ಮಾಡಿಬಿಟ್ರು ಕೊನೆ ಗಳಿಗೆಯಲ್ಲಿ ಅಂತೇಳಿ. ಹಂಗಾಗೋದಿಲ್ಲ ಅದು. ಸೊ ಹಂಗಿದ ಕರ್ನಾಟಕದ್ದು ಹಂಗೆ ಹೇಳ್ಬೇಕಾ? 104ರಲ್ಲಿ 120ಕ್ಕೆ ಹೋಗ್ಬಿಟ್ಟು 104 BJP ಬಂದಿತ್ತಲ್ಲ ಅವಾಗ. ಅವಾಗೇನೋ ಮಾಡಿಬಿಟ್ರು ಕಾಂಗ್ರೆಸ್ನವರು ಅಂತ ಹೇಳಕ್ಕಾಗತ್ತಾ? ಹಂಗಾಗೋದಿಲ್ಲ ಅದು. ಸೊ ಯಾವಾಗ ಯಾವ ಬಾಕ್ಸ್ಗಳು ಓಪನ್ ಆಗುತ್ತೆ ಅಲ್ಲ, ಆವಾಗಿಂದ ವೋಟ್ಸ್ಗಳು ಏನು ಅಂತ ಗೊತ್ತಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಕ್ಷೇತ್ರದಲ್ಲಿ ಕೆಲವು ಭಾಗಗಳು BJP ಪರವಾಗಿರುತ್ತೆ, ಕೆಲವು ಭಾಗಗಳು ಕಾಂಗ್ರೆಸ್ ಪರವಾಗಿರುತ್ತೆ. ಆ ಬೂತ್ಗಳಲ್ಲಿ ವೋಟ್ ಯಾವುದು ಬಂದಿರುತ್ತೆ ಆ ನಂಬರ್ಸ್ಗಳು ಇನ್ಕ್ರೀಸ್ ಆದಾಗ ವಿಪರೀತವಾಗಿ ಕಾಣಿಸ್ಕೊಂಡು ಬಿಡುತ್ತೆ. ನಿಮಗೆ ಎಷ್ಟು ನಂಬರ್ಸ್ಗಳು ಹೋಗುತ್ತೆ ಗೊತ್ತೇ ಆಗೋದಿಲ್ಲ. 150 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನ NDA ಕಾಯ್ಕೊಂಡು ಹಾಗೆ ಮುನ್ನುಗ್ತಾ ಇದೆ. ಸೊ JDU ಮತ್ತು BJPಯ ಮಧ್ಯೆ ಸಮಬಲದ ಹೋರಾಟ ಈಗ ನಡೀತಾ ಇದೆ. ಅದು ಹೋರಾಟ ಅನ್ನೋದಿಲ್ಲ, ಬಾ ಜೊತೆಗೆ ಕರ್ಕೊಂಡು ಹೋಗ್ತೇನೆ ನಿನ್ನ ಅಂತ ಹೇಳಿ BJP ಅವರು JDU ಹೇಳ್ತಾರೆ. JDU ಅವರು ಬಾ ನಾವು ನೀನು ಜೊತೆಗೆ ಹೋಗೋಣ ಅನ್ನೋ ರೀತಿಯಲ್ಲಿ ಇದೆ. ಯಾಕೆಂತಂದ್ರೆ ಬಹಳ ಏನು ವ್ಯತ್ಯಾಸಗಳು ಕಾಣಿಸ್ಕೊಳ್ತಾ ಇಲ್ಲ. ನೋಡಿ ಯಾವ ರೀತಿಯಾಗಿ ಕ್ಯಾಲ್ಕುಲೇಟಿವ್ ಆಗಿ ಇಬ್ರು ಸೀಟ್ಗಳನ್ನ ಶೇರ್ ಮಾಡ್ಕೊಂಡಿದ್ರು ಅಂದ್ರೆ, ನೀನು ಜಾಸ್ತಿ ಬೇಡ ನಾನು ಜಾಸ್ತಿ ಬೇಡ, ನೀನು 101 ಕಡೆಗೆ ಸ್ಪರ್ಧೆ ಮಾಡು, ನಾನು 101 ಕಡೆಗೆ ಸ್ಪರ್ಧೆ ಮಾಡ್ತೀನಿ, ಆ ರೀತಿಯಲ್ಲಿ ಇದ್ದಿದ್ದು. ಬಟ್ ಮಹಾಗಠಬಂಧನದಲ್ಲಿ ನಿಮ್ಗೆ ಆ ರೀತಿಯಾಗಿ ಕಾಣಿಸ್ಕೊಳ್ಳಿಲ್ಲ. ಕಾಂಗ್ರೆಸ್ನವ್ರು ನನಗೆ ಬೇಕು ಗೆಲ್ಲುವಂಥ ಕ್ಷೇತ್ರಗಳನ್ನ ನೋಡಲಿಲ್ಲ. ಅವರು ನನಗಿಷ್ಟು ಬೇಕು, ನಾನಿಷ್ಟು ಸ್ಪರ್ಧೆ ಮಾಡ್ತೀನಿ. ಬಟ್ ಅದಕ್ಕೆ RJD ಏನೂ ಮಾಡೋಕ್ಕಾಗಲಿಲ್ಲ. ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದಾಗ ಆಯ್ತು ಬಿಡಿ ಆಯಿತು ಅಂತ ಹೇಳಿ ಮಾತುಕತೆ ಮಾಡ್ಕೊಂಡ್ಬಿಟ್ಟು, ಯಾರಾದರೂ ಮಾತುಕತೆಯ ಮೂಲಕವಾಗಿ ಈ ರೀತಿಯಾಗಿ ಸೀಟ್ ಹಂಚಿಕೆ ಮಾಡ್ಕೊಳ್ತಾರಾ? ಇಲ್ಲ ಯಾರು ಗೆಲ್ತಾರೆ ಯಾರು ಗೆಲ್ಲಲ್ಲ ಈ ಲೆಕ್ಕಾಚಾರಗಳ ಮೇಲೆ ಹಚ್ತಾರ? ಈಗ ಆಗಿದ್ದೇನು ನಷ್ಟ? ಕಾಂಗ್ರೆಸ್ಸಿಗೆ ನಷ್ಟ. ಕೊಟ್ಟಿದ್ದಿದ್ರೆ RJD ಜೊತೆಗೆ ಸರ್ಕಾರವನ್ನಾದರೂ ಮಾಡ್ಬೋದಾಗಿತ್ತಲ್ಲ. ಅಲ್ಲಿ ತಾನು ಅಷ್ಟೊಂದು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಲಾರ್ದು 61 ಸ್ಪರ್ಧೆ ಮಾಡಿರ್ಬೇಕು. 61ರಲ್ಲಿ ಸ್ಪರ್ಧೆ ಮಾಡಿದ್ರೆ, ಕಳೆದ ಬಾರಿ 70ರಲ್ಲಿ ಸ್ಪರ್ಧೆ ಮಾಡಿದ್ರು, 19 ಗೆದ್ದಿದ್ರು. ಉಳಿದಿದ್ದೇನಾಯ್ತು? ಸೋತರು. ಅದರ ಅನುಭವ ಆದರೂ ಕೂಡ ಇರಬೇಕಾಗಿತ್ತಲ್ಲ. ಬಟ್ ಅವ್ರಿಗೆ ವಿಶ್ವಾಸ ಏನಿತ್ತು ಅಂದ್ರೆ, ಈ ಬಾರಿ ವೋಟ್ ಚೋರಿ ನಾನು ಹೇಳ್ಬಿಟ್ಟಿದ್ದೀನಿ, ಬಿಹಾರದ ಜನ ನಂಬಿಡ್ತಾರೆ, ಜನ ಸೇರ್ಕೊಳ್ತಾ ಇದ್ದಾರೆ, RJD ಜೊತೆಗೆ ನನಗೂ ಕೂಡ ಒಂದಿಷ್ಟು ಲಾಭ ಆಗಿಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ರು. ಹಂಗೆ ನೋಡಲ್ಲ ಜನ, ಹಂಗೆ ನೋಡಲ್ಲ. ಅದೇ ಕ್ಷೇತ್ರದಲ್ಲಿ ಬೇಕಿದ್ರೆ RJD ಕೊಟ್ಟಿದ್ದಿದ್ರೆ ಗೆಲ್ದಿದ್ರೋರೇನೋ, ಅಥವಾ ಒಂದು ಫೈಟಿಗಾದ್ರೂ ಬರ್ತಾ ಇದ್ರೆ. RJDಗೆ ವಿಶ್ವಾಸ ಎಲ್ಲಿ ಬರುತ್ತೆ? ಈಗ ನೀವು ಇಷ್ಟಕ್ಕೆ 14ಕ್ಕೆಲ್ಲ ಕೂತ್ಕೊಂಡು 15ಕ್ಕೆಲ್ಲ ಕೂತ್ಕೊಂಡ್ರೆ. ಮೋದಿ ನಾಯಕತ್ವದಲ್ಲಿ BJP ಕಮಾಲ್ ಮಾಡ್ತಾ ಇರೋದು. ಮೋದಿ ಹವಾ ಮುಗಿದೋಯ್ತು ಅನ್ನುವಂಥವ್ರಿಗೆ ಇದೊಂದು ಬಹುದೊಡ್ಡದಾಗಿ ಮತ್ತೊಂದು ಉತ್ತರವನ್ನ ಕೊಡುವಂತ ಕೆಲಸ BJP ಮಾಡಕ್ಕೆ ಶುರು ಮಾಡುತ್ತೆ. ಇವಾಗ ನೋಡಿ, ಕಾಂಗ್ರೆಸ್ ಹೋದಲ್ಲೆಲ್ಲ ನಮಗೆ ಲಾಭಾನೇ ಅಂತ BJP ಮತ್ತೆ ಹೇಳುತ್ತೆ.
ಅವ್ರು ಹೇಳೋದೇ ಅದನ್ನು, ನಮಗೆ ಯಾರು ಬೇಡ ಮಾರ್ಕೆಟ್ ಮಾಡೋಕ್ಕೆ, ರಾಹುಲ್ ಗಾಂಧಿ ಎಲ್ಲೆಲ್ಲಿ ಹೋಗ್ತಾರೆ ಅದೇ ನಮಗೆ ಮಾರ್ಕೆಟು, ಅವ್ರು ಹೋದಲ್ಲೆಲ್ಲ ನಮಗೆ ಲಾಭ ಅಂತ ಬಿ ಜೆ ಪಿಯವರು ವ್ಯಂಗ್ಯವಾಗಿ ಮಾತನಾಡ್ಕೊಳ್ತಾರೆ. ಅದು ಯಾಕೆ ಏನು ಅನ್ನೋದನ್ನು ಜನ ನೋಡ್ಕೊಳ್ತಾರೆ. ಅತಿ ದೊಡ್ಡ ಪಕ್ಷವಾಗಿ ಈಗ ಹೊರಹೊಮ್ತಾ ಇರೋದು ಬಿ ಜೆ ಪಿ ಕಮಾಲ್ ಮಾಡ್ತಾ ಇರುವಂಥದ್ದು ಬಿಹಾರದಲ್ಲಿ. ನೀವೇನೆಲ್ಲ ಘೋಷಣೆಗಳನ್ನು ಕೂಗಿದ್ರು ಕೂಡ ಜನ ತುಂಬ ಚಾಣಾಕ್ಷತನದಿಂದ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಬಿಹಾರದ ಚುನಾವಣೆ ಒಂದು ಸಾಕ್ಷಿ ಅಂತ ಕಾಣಿಸ್ತಾ ಇದೆ ನನಗೆ. ಯಾಕೆಂತಂದ್ರೆ ಪ್ರತಿ ಕುಟುಂಬಕ್ಕೂ ಕೂಡ ಒಂದು ಸರ್ಕಾರಿ ಉದ್ಯೋಗ ಅನ್ನೋದನ್ನ ಘೋಷಣೆ ಮಾಡ್ಬಿಟ್ಟಿದ್ರು. ಜನರು ಯೋಚನೆ ಮಾಡ್ತಾರೆ, ಎಷ್ಟಿದೆ ನಮ್ಮ ಹತ್ರ ಸರ್ಕಾರಿ ಉದ್ಯೋಗಗಳು, ಎಷ್ಟು ಕೊಡ್ತಾರೆ ಇವರು, ಸುಳ್ಳು ಹೇಳ್ತಾ ಇದ್ದಾರೋ ಸರಿ ಹೇಳ್ತಾ ಇದ್ದಾರೋ. ಆಮೇಲೆ ಹೆಂಗ್ ಸರ್ ಇವಾಗ ಅಲ್ಲಿ ಮಹಿಳೆಯರಿಗೂ ಹೇಳಿದ್ರು 2,500 ರೂಪಾಯಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಗೌರ್ಮೆಂಟ್ ಜಾಬ್ ಅವನಿಗೆ 20,000ನೇ ಅಂತ ಇಟ್ಕೊಳ್ಳೋಣ ನಾವು. ಓಕೆ, 20,000 2.5 ಕೋಟಿ ಅಂತ ಇಟ್ಕೊಳ್ಳೋಣ. 6.5 ಲಕ್ಷ ಕೋಟಿ ಒಂದು ವರ್ಷಕ್ಕೆ ಬೇಕು. ನಿಮ್ಗಿರುವಂತ ಬಜೆಟ್ ಎಷ್ಟು? 3 ಲಕ್ಷ ಕೋಟಿ. ಅದು ಚಿಲ್ಲರೆ 3 ಲಕ್ಷ ಚಿಲ್ಲರೆ ಕೋಟಿ. 3.17 ಇದೆ. ಹೆಂಗಾಗತ್ತೆ ನಿಮ್ಗೆ? ಆ ಕ್ಯಾಲ್ಕುಲೇಷನ್ ಬೇಕಲ್ಲ. ಒಂದು ನಂಬಿಕೆಗಾದ್ರೂ ಕೂಡ ಅರ್ಹವಾಗಿರೋ ರೀತಿಯಲ್ಲಿ ಘೋಷಣೆಗಳನ್ನ ಮಾಡಬೇಕು. ಸುಮ್ಮನೆ ಘೋಷಣೆ ಮಾಡ್ಕೊಂಡ್ಬಿಟ್ಟು ನಾನು ಗೆದ್ದು ಬಿಡ್ತೀನಿ ಆಮೇಲೆ ಏನೋ ಮಾಡ್ತೀನಿ ಅನ್ನೋದಲ್ಲ. ಅದನ್ನ ಜನ ಅಬ್ಸರ್ವ್ ಮಾಡಿದ್ದಾರೆ ಬಿಹಾರದಲ್ಲಿ. ಹಾಗಾಗಿ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನ ಅಬ್ಸರ್ವ್ ಮಾಡ್ತಾರೆ. ಮಹಾರಾಷ್ಟ್ರದಲ್ಲೂ ಮಾಡಿದ್ರು, ಹರಿಯಾಣದಲ್ಲೂ ಕೂಡ ಮಾಡಿದ್ರು, ಎಲ್ಲವನ್ನು ಕೂಡ ಲೆಕ್ಕ ಹಾಕೊಳ್ತಾರೆ. ಎಸ್, ಇನ್ನು ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜಸ್ವಿ ಯಾದವ್ ಮುನ್ನಡೆ. ಅವ್ರಿಗೇನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಅಲ್ಲಿ ರಾಘೋಪುರ್ನಲ್ಲಿ ಆಗಲೇ ಮಮತಾ ಹೇಳ್ತಾ ಇದ್ರು, ಅದು ಗಟ್ಟಿಯಾಗಿ ನೆಲೆಯೂರಿರುವಂಥ ಕ್ಷೇತ್ರ. ಅದು ಯಾದವ್ ಕಮ್ಯುನಿಟಿ ಮತ್ತು ಮುಸ್ಲಿಂ ಕಮ್ಯುನಿಟಿಯಲ್ಲಿ ಗೆದ್ಕೊಂಡು ಬಂದೇ ಬರ್ತಾರೆ, ಅದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಅದು ಯಾದವರ ಪ್ರಬಲವಾಗಿರುವಂಥ ಕ್ಷೇತ್ರದಲ್ಲಿ ರಾಘೋಪುರ. ಹಾಗಾಗಿ ತೇಜಸ್ವಿ ಯಾದವ್ಗೆ ಯಾವುದೇ ಸಮಸ್ಯೆಗಳು ಕೂಡ ಅಲ್ಲಿ ಆಗೋದಿಲ್ಲ. ತೇಜ್ ಪ್ರತಾಪ್ ಯಾದವ್ ಕಥೆ ಏನಾಯಿತು ಅನ್ನೋದನ್ನ ನೋಡಬೇಕು. ಗಾಯಕಿ ಮೈಥಿಲಿ ಕಥೆ ಏನಾಗಿದೆ? ಅಲ್ಲಿ 900 ಮತಗಳ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಟಫ್ ಫೈಟ್ ಇದ್ದಂಗಿದೆ. ನಾಟ್ ಬ್ಯಾಡ್. ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಆಗಿದ್ದಾಗಲೂ ಕೂಡ ಆ ಫೈಟನ್ನು ಕೊಡ್ತಾ ಇದ್ದಾರೆ. ನೋಡಿ, ಗಾಳಿ ಬಂದಾಗ ತೂರ್ಕೊಂಡ್ಬಿಡ್ಬೇಕು ಅಂತಾರೆ. ಹಾಗೆ ಕೆಲವೊಂದು ಟೈಮಲ್ಲಿ ಈ ಬಿ ಜೆ ಪಿ ಮತ್ತು ಜೆ ಡಿ ಯುನ ಹವಾ ಎದ್ದಾಗ ಯಾರಿಗೆ ಟಿಕೆಟ್ ಸಿಕ್ಕಿರೋದು ಜಾಕ್ಪಾಟೇ. ಅದು ಕರ್ನಾಟಕದಲ್ಲಿ ಆಯ್ತಲ್ವಾ? ಕಳೆದ ಬಾರಿ 25 ಕ್ಷೇತ್ರಗಳಲ್ಲಿ ಸಂಸದರು ಗೆದ್ದಾಗ ಏನಾಗಿತ್ತು? ಜಾಕ್ಪಾಟೆ. ಯಾರು ನಿಲ್ಸಿದ್ರು? ಹಿಂದೆ ಇಂದಿರಾ ಗಾಂಧಿ ಅವರು ಇದ್ದಂಥ ಸಂದರ್ಭ ಹೇಳ್ತಾ ಇದ್ರು, ಹೋಗಿ ಕತ್ತೆಗೆ ನಿಲ್ಸಿದ್ರು ಗೆದ್ಕೊಂಡು ಬರ್ತಾ ಇತ್ತು ಅಂತೇಳಿ. ಹಂಗಿದ್ದಾಗ ಆ ಟೈಮಲ್ಲೆಲ್ಲ ಸ್ಪರ್ಧೆ ಮಾಡಿದ್ರಲ್ಲಿ ಕತೆಗಳು ಅಂತಲ್ಲ ಹೇಳ್ತಾ ಇದ್ರು ಆ ಮಾತುಗಳನ್ನು. ಹಾಗೆ ಈಗ ಹವಾ ಇರುವಂಥ ಟೈಮಲ್ಲಿ ಯಾರನ್ನಾದರೂ ನೀವು ಕಂಟೆಸ್ಟ್ ಮಾಡಿಸ್ಬಿಟ್ರೆ ಜೈ ಅಂತ ಹೇಳ್ಕೊಂಡು ಬಂದ್ಬಿಡ್ತಾರೆ.